ಬ್ಯಾಂಕ್ ದರೋಡೆಗೆ ನಕಲಿ ಕೋರ್ಟ್ ಆರ್ಡರ್ ಅಷ್ಟೇ ಸಾಕು. ಈ ರೀತಿಯ ಒಂದು ವಂಚನೆ ಮಾಡಿದಂತಹ ಟೀಮನ್ನು ಈಗ ಪೊಲೀಸರು ಲಾಕ್ ಮಾಡಿದ್ದಾರೆ. ಬ್ಯಾಂಕ್ನಲ್ಲಿ ಫ್ರೀಸ್ ಆದಂತಹ ಅಮೌಂಟ್ಗಳೇ ಈ ಜಾಲದ ಟಾರ್ಗೆಟ್ ಅನ್ನೋದು ಗೊತ್ತಾಗ್ತಾ ಇದೆ. ನಕಲಿ ಕೋರ್ಟ್ ಆರ್ಡರನ್ನು ಇಟ್ಕೊಂಡು ಕೋಟಿ ಕೋಟಿ ರೂಪಾಯಿ ಲೂಟಿ ಮಾಡಿದಂತಹ ಗ್ಯಾಂಗು ಲಾಕ್ ಆಗಿದೆ. ಬ್ಯಾಂಕ್ ಮ್ಯಾನೇಜರ್ಗಳೇ ಈ ಗ್ಯಾಂಗ್ನ ಟಾರ್ಗೆಟ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ರಾಜಸ್ಥಾನ ಮೂಲದ ಸಾಗರ್ ಲಾಕ್ರಾ ಗ್ಯಾಂಗ್ನನ್ನು ಬಂಧಿಸಿದ್ದಾರೆ ಪೊಲೀಸರು. ICICI ಬ್ಯಾಂಕ್ ಹಲಸೂರು ಬ್ರಾಂಚ್ನ ಮ್ಯಾನೇಜರ್ಗೆ 1.5 ಕೋಟಿ ರೂಪಾಯಿ ವಂಚನೆಯನ್ನು ಮಾಡಿದ್ರಂತಿವರು. ಫೇಕ್ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾಯಿಸಿಕೊಂಡು ಸಾಗರ್ ವಂಚನೆಯನ್ನು ಮಾಡಿದ್ದ. ಸಾಗರ್ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಕ್ಯಾಸಿನೋ, ಪಬ್ಬು, ಕ್ಲಬ್ಬು ಅಂಥೇಳಿ 55 ಲಕ್ಷ ರೂಪಾಯಿಯನ್ನು ಉಡೀಸ್ ಮಾಡಿದ್ರು ಈ ಟೀಮು. ಈಗ ಇವರನ್ನು ಹೆಡೆಮುರಿ ಕಟ್ಟುವಂತಹ ಕೆಲಸ ಪೊಲೀಸರ ಕಡೆಯಿಂದ ಆಗಿದೆ. ಒಂದು ಪ್ರಕರಣ ಇದಾಗಿರುತ್ತೆ. ಬ್ಯಾಂಕ್ನವ್ರಿಗೆ ಸಂಶಯ ಬಂದು ಅದನ್ನು ನಮ್ಮ ಬಳಿ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟಲ್ಲಿ ನಾವು ವೆರಿಫೈ ಮಾಡಿ ತನಿಖೆ ಮಾಡಿದಾಗ ಇದು ಒಂದು 3 ಜನ ವ್ಯಕ್ತಿಗಳು ಸೇರಿಕೊಂಡು ಸಾಕಷ್ಟು ಪ್ಲ್ಯಾನ್ ಮಾಡಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ, ಮೊದಲನೇದಾಗಿ ಒಂದು ಸರ್ಕಾರಿ ಅಧಿಕಾರಿಯ ಒಂದು ಹೆಸರಿನಲ್ಲಿ ನಕಲಿ ದಾಖಲಾತಿ ಸೃಷ್ಟಿ ಮಾಡಿಕೊಂಡು ಆ ಒಂದು ದಾಖಲಾತಿಗಳ ಆಧಾರದ ಮೇಲೆ ನಮ್ಮ ಸರ್ಕಾರದ ಇಮೇಲ್ ಐಡಿಯನ್ನು ಬಿಂಬಿಸ್ತಕ್ಕಂಥ ಇಮೇಲ್ ಐಡಿಯನ್ನು ಸೃಷ್ಟಿ ಮಾಡಿಸ್ಕೊಂಡು ಆ ಒಂದು ಇಮೇಲ್ ಐಡಿಯಲ್ಲಿ ಮತ್ತೆ ನಕಲಿ ಬ್ಯಾಂಕ್ನ ಆದೇಶಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ಕಳಿಸಿ ಬ್ಯಾಂಕಿಗೆ ಸುಮಾರು 1.5 ಕೋಟಿಯಷ್ಟು ಹಣವನ್ನು ಅವರು ರಿಲೀಸ್ ಮಾಡಿಸ್ಕೊಂಡಿರ್ತಾರೆ. ನಂತರ ನಾವು ಯಾವ ಅಕೌಂಟ್ಗಳಿಗೆ ಇವುಗಳನ್ನು ಟ್ರಾನ್ಸ್ಫರ್ ಆಗಿದೆ ಅನ್ನೋದನ್ನ ಮೂಲಕ ಪತ್ತೆ ಹಚ್ಚಿ 3 ಜನ ಆರೋಪಿಗಳನ್ನು ಬ್ಯಾಂಕ್ ದರೋಡೆಗೆ ನಕಲಿ ಕೋರ್ಟ್ ಆರ್ಡರನ್ನು ತಗೊಂಡು ಕೋಟಿ ಕೋಟಿ ವಂಚನೆ ಮಾಡಿದಂತಹ ಗ್ಯಾಂಗನ್ನು ಈಗ ಪೊಲೀಸರು ಹೆಡೆಮುರಿ ಕಟ್ಟಿರುವಂತಹ ಕೆಲಸ ಮಾಡಿದ್ದಾರೆ. ಇವರು ಬಂದಂತಹ ದುಡ್ಡಿನಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ರು ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ.